ಸ್ವಾಗತ ನಮ್ಮ ಚಾನಲಿಗೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅನು ಮತ್ತು ಮೈಥಿಲಿ ಆಫೀಸ್ಗೆ ಹೋಗುವಾಗ ರಾಘವ್ ಮೈಥಿಲಿಯನ್ನು ನೋಡಿ ರೋಡ್ ಮಧ್ಯೆ ಕಾರು ನಿಲ್ಲಿಸಿ ಅವಳನ್ನೇ ನೋಡುತ್ತಾ ವಾವ್ ಸೋ ಬ್ಯೂಟಿಫುಲ್ ಏಂಜಲ್ ಎನ್ನುತ್ತಾ ಮೈ ಮರೆಯುತ್ತಾ ಕನಸಿನ ಲೋಕದಲ್ಲಿ ತೇಲಾಡ್ತಾ ಇರ್ತಾನೆ. ಆಗ ಟ್ರಾಫಿಕ್ ಪೊಲೀಸ್ ಬಂದು ಕಾರ್ ಡೋರ್ ಬಡಿದು ಸೀಟಿ ಹೊಡೆದು ರಾಘವ್ನ ವಾಸ್ತವಕ್ಕೆ ತರ್ತಾರೆ. ರಾಘವ್ ಡೋರ್ ತೆಗೆದು ವಾಟ್ ಹ್ಯಾಪಂಡ್ ಎಂದು ಕೇಳ್ತಾನೆ. ನಾನ್ಸೆನ್ಸ್, ರೋಡ್ ಮಧ್ಯೆ ಪಾರ್ಕ್ ಮಾಡಿ ವಾಟ್ ಹ್ಯಾಪಂಡ್ ಅಂತೀಯಾ? ರೋಡ್ ಫುಲ್ ಬ್ಲಾಕ್ ಆಗಿದೆ, ಡ್ರಿಂಕ್ಸ್ ಮಾಡಿದ್ಯಾ ಎಂದು ಟ್ರಾಫಿಕ್ ಪೊಲೀಸ್ ಬೈದು ರಾಘವ್ನ ಚೆಕ್ ಮಾಡಲು ಹೋಗ್ತಾರೆ. ಆಗ ರಾಘವ್ ಹೋ ಶಿಟ್, ನೋ ಐ ಆಮ್ ಸಾರಿ ಎಂದು ಹೇಳಿ ಬೇಗ ಕಾರ್ ಒಳಗೆ ಹೋಗಿ ಕಾರ್ ಮೂವ್ ಮಾಡ್ತಾನೆ. ಹೋಗುವಾಗ ಆ ಹುಡುಗಿ ಎಲ್ಲಿ ಹೋದ್ಲು ಅಂತ ನೋಡ್ತಾ ಹೋಗ್ತಾನೆ. ಆದರೆ ಅವಳು ಎಲ್ಲೂ ಕಾಣಿಸುವುದಿಲ್ಲ. ರಾಘವ್ ಕೋಪದಲ್ಲಿ ಸ್ಪೀಡಾಗಿ ಕಾರ್ ಓಡಿಸ್ತಾನೆ. ಮನೆಗೆ ಬಂದು ತನ್ನ ರೂಮ್ ಸೇರಿದ ರಾಘವ್ ಪದೇ ಪದೇ ಮೈಥಿಲಿ ಏಂಜಲ್ ಥರ ಅವನ ಮುಂದೆ ಹೋದಾಗೆ ಆಗುತ್ತಾ ಇರುತ್ತದೆ. ಎಷ್ಟೋ ಹುಡುಗಿಯರನ್ನು ನೋಡಿದ ರಾಘವನಿಗೆ ಮೈಥಿಲಿ ಏನೋ ಸ್ಪೆಷಲ್ ಅನಿಸತೊಡಗಿದಳು. ಅವಳು ಬೇಕು ಅನ್ನೋ ಹಠ ಹೆಚ್ಚಾಯಿತು ರಾಘವನಿಗೆ. ಅನು ಮತ್ತು ಮೈಥಿಲಿ ಆಫೀಸ್ಗೆ ಹೋಗಿ ತಮ್ಮ ತಮ್ಮ ಜಾಗದಲ್ಲಿ ಕೂತುಕೊಳ್ಳುವಷ್ಟರಲ್ಲಿ ಆಫೀಸ್ ಮ್ಯಾನೇಜರ್ ಬಂದು ಮೇಡಮ್ ಬಂದರು ಎಂದು ಹೇಳ್ತಾರೆ. ಆಗ ಎಲ್ಲರೂ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮೇಡಮ್ ಎಂದು ಹೇಳ್ತಾರೆ. ಅರುಂಧತಿ ರಾವ್ ಅವರು ನಗುಮೊಗದಿಂದ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ ನೇರ ಕ್ಯಾಬಿನ್ ಕಡೆಗೆ ಹೋಗ್ತಾರೆ. ಅಶೋಕ್ ಕುಮಾರ್ ಅವರ ಹಿಂದೆನೇ ಹೋಗ್ತಾರೆ. ಆಗ ಅನು ಅಶೋಕ್ ಕುಮಾರ್ಗೆ ತಮಾಷೆ ಮಾಡಿ ನಗ್ತಾಳೆ. ಮೈಥಿಲಿ ಅವಳನ್ನು ನೋಡಿ ಬಾಯಿ ಮೇಲೆ ಬೆರಳಿಟ್ಟು ಚುಪ್ ಅಂತ ಸನ್ನೆ ಮಾಡ್ತಾಳೆ. ಆಗ ಅನು ಕೈ ಮುಗಿದು ಆಯ್ತಮ್ಮ ಹೇಳಿ ಫೈಲ್ ನೋಡಲು ಶುರು ಮಾಡ್ತಾಳೆ. ಮನೆಯಲ್ಲಿ ದೇವಿ ಹಣವನ್ನು ಎಣಿಸ್ತಾ ಇರ್ತಾಳೆ. ಪ್ರಿಯಾ ಓಡಿ ಬಂದು ಮಮ್ಮಿ ಮಮ್ಮಿ ಎಂದಾಗ ದೇವಿ ಹಣವನ್ನು ಬಚ್ಚಿಡ್ತಾಳೆ. ಮಮ್ಮಿ, ನೈಟ್ ಪಾರ್ಟಿಗೆ ಹೋಗೋಕೆ ಇದೆ, ಪಾರ್ಲರ್ಗೆ ಹೋಗೋಕೆ ಅಮೌಂಟ್ ಕೊಡು ಎಂದು ಕೇಳ್ತಾಳೆ. ಈಗ ಇಲ್ಲ, ಆ ಮೂದೇವಿ ಬರ್ತಾಳೆ, ಅವಳನ್ನು ಕೇಳು ಅಂತಾಳೆ. ಮಮ್ಮಿ, ಆ ಮುಸುಡಿನ ನಾನು ಕೇಳಲ್ಲ, ನೀನೇ ತಗೊಂಡು ಕೊಡು ಅಂತ ಹೇಳ್ತಾಳೆ. ಸರಿ, ಬರೀ ಪಾರ್ಟಿ ಪಬ್ ಅಂತ ಸುತ್ತೋದೇ ಆಯಿತು ನಿಂದು. ಸ್ವಲ್ಪ ನಿನ್ನ ಬ್ಯೂಟಿನ ಚೆನ್ನಾಗಿ ಮಾಡಿಕೊಂಡು ಒಳ್ಳೆ ಶ್ರೀಮಂತನ ಬುಟ್ಟಿಗೆ ಹಾಕ್ಕೊಂಡು ಮದುವೆ ಮಾಡಿಕೊಂಡು ಮಹಾರಾಣಿಯಾಗೆ ಇರೋದು ನೋಡ್ಕೊ ಅಂತ ದೇವಿ ಹೇಳಿದಾಗ, ಹ್ಞೂ ಮಮ್ಮಿ, ಮೊನ್ನೆ ಒಂದು ಪಾರ್ಟಿಯಲ್ಲಿ ದಿ ಗ್ರೇಟ್ ರಾವ್ ಕಂಪನಿ ಓನರ್ ರಾಘವ್ ರಾವ್ ಬಂದಿದ್ದ ಮಮ್ಮಿ. ನಾನು ಅವನನ್ನು ಮದುವೆ ಆದರೆ ಗೋಲ್ಡನ್ ಲೈಫ್ ಮಮ್ಮಿ. ಅವನಂತೂ ಸಖತ್ತಾಗಿ ಹೀರೋ ಆಗಿ ಇದ್ದಾನೆ, ಕೋಟ್ಯಾಧೀಶ ಅವನು, ಇಡೀ ಆಸ್ತಿಗೆ ಒಬ್ಬನೇ ವಾರಸುದಾರ. ನೋಡ್ತಾ ಇರು ಮಮ್ಮಿ, ಇವತ್ತು ಪಾರ್ಟಿಗೆ ಅವನು ಬರ್ತಾ ಇದ್ದಾನೆ. ನಾನು ಹೇಗೆ ರೆಡಿ ಆಗ್ತೀನಿ ಅಂದರೆ ರಾಘವ್ ನನ್ನ ನೋಡಿ ಇಂಪ್ರೆಸ್ ಆಗಿ ಅವನಾಗೆ ನನ್ನ ಹತ್ರ ಬರಬೇಕು. ಮಗಳು ಹೇಳಿದ್ದನ್ನು ಕೇಳಿ ದೇವಿ ಕಲ್ಪನಾ ಲೋಕದಲ್ಲಿ ತೇಲುತ್ತಾ ಇದ್ದಳು. ಮಮ್ಮಿ ಮಮ್ಮಿ, ನಾನು ರೆಡಿ ಆಗಬೇಕು, ಅಮೌಂಟ್ ಕೊಡು ಹೇಳಿ ಕೈಯಿಂದ ಹಣ ಎಳ್ಕೊಂಡು ಓಡಿ ಹೋಗ್ತಾಳೆ. ಅವಳ ಹಿಂದೆ ದೇವಿ ಓಡ್ತಾಳೆ. ನಿಂತ್ಕೊಳ್ಳೆ ಅಂತ ಕೂಗ್ತಾ ಹೋಗ್ತಾ ಇರುವಾಗ ಮೈಥಿಲಿ ಎದುರಿಗೆ ಬರ್ತಾಳೆ. ಪ್ರಿಯಾ ಸಡನ್ನಾಗಿ ನಿಂತು, ಮುಗೀತು ನನ್ನ ಕೆಲಸ, ಈ ಹಾಳಾದವಳು ಈಗಲೇ ಒಕ್ಕರಿಸಬೇಕಿತ್ತ? ಮಮ್ಮಿ, ಈಗಲೇ ಹೇಳಿಬಿಡಿ ಇವಳಿಗೆ ನೈಟ್ ನಾನು ಪಾರ್ಟಿಗೆ ಹೊರಟಾಗ ನನ್ನ ಮುಂದೆ ಬರಬೇಡ ಅಂತ. ಆಯಿತು ಮಗಳೇ, ನೀನು ಹೋಗಿ ರೆಡಿಯಾಗಿ ಬಾ, ಪಾರ್ಲರ್ ಅವರಿಗೆ ಹೇಳು ಚೆನ್ನಾಗಿ ರೆಡಿ ಮಾಡೋಕೆ. ಹ್ಞೂ ಮಮ್ಮಿ, ಬಾಯ್ ಹೇಳಿ ಹೋಗ್ತಾಳೆ. ಮೈಥಿಲಿ ತಲೆ ತಗ್ಗಿಸಿಕೊಂಡು ಅವಳ ರೂಮ್ ಕಡೆ ಹೋಗ್ತಿರ್ಬೇಕಾದ್ರೆ, ಹಾಳಾದವಳೆ ನಿಂತ್ಕೊಳ್ಳೆ, ಎಲ್ಲೇ ದುಡ್ಡು? ಬೆಳಗ್ಗೆನೇ ಹೇಳಿದ್ದೆ ಅಲ್ವೇನೆ ಅಂತ ಬ್ಯಾಗ್ ಹೇಳ್ಕೊಂಡು ಹುಡುಕುತ್ತಾಳೆ. ಬ್ಯಾಗಲ್ಲಿ ದುಡ್ಡು ಇಲ್ಲದೆ ಇದ್ದಿದ್ದು ನೋಡಿ ಬ್ಯಾಗನ್ನು ಬಿಸಾಕಿ ಎಲ್ಲೇ ದುಡ್ಡು ಅಂತ ಕೋಪದಲ್ಲಿ ಕೇಳಿದಳು. ಮೈಥಿಲಿ ಭಯದಿಂದ ನಡುಗುತ್ತಾ ತಲೆ ಅಲ್ಲಾಡಿಸುತ್ತಾಳೆ. ಆಗ ಮೈಥಿಲಿ ಫ್ರೆಂಡ್ ಅನು ಬಂದು, ಮೈಥಿಲಿ ಎಲ್ಲಿದ್ದೀಯಾ? ದುಡ್ಡು ಕೇಳಿದ್ದೆ ಅಲ್ವಾ, ತಗೋ ಅಂದಾಗ ದೇವಿ ಓಡೋಗಿ ದುಡ್ಡು ತಗೋತಾಳೆ. ಸ್ಯಾಲರಿ ನೆನ್ನೆನೇ ಆಯ್ತಲ್ಲೇ, ಇವತ್ತು ಯಾಕೆ ದುಡ್ಡು ಕೇಳಿದ್ದೀಯಾ ಅಂತ ಅನು ಕೇಳಿದ್ಲು. ಆಗ ದೇವಿ ಹೇಳ್ತಾಳೆ, ಅದು ನಿಂಗೆ ಯಾಕೆ, ಹೋಗಿ ನಿನ್ನ ಕೆಲಸ ನೋಡ್ಕೊಳ್ಳೆ ಎಂದು ಬೈತಾರೆ. ಮೈಥಿಲಿ ಬ್ಯಾಗ್ ತಗೊಂಡು ರೂಮ್ಗೆ ಹೋಗಿ ಅಪ್ಪ ಅಮ್ಮನ ಫೋಟೋ ನೋಡಿ ಅಳ್ತಾ ಇರ್ತಾಳೆ. ಅನು ಹೋಗುವಾಗ ಕಿಟಕಿಯಲ್ಲಿ ನೋಡಿ ನೊಂದುಕೊಳ್ತಾಳೆ. ಪಾಪ ಮೈಥಿಲಿ, ದೇವರು ಮೈಥಿಲಿಗೆ ತುಂಬ ಅನ್ಯಾಯ ಮಾಡಿಬಿಟ್ಟಿದ್ದಾನೆ. ಐ ಹೇಟ್ ಯು ದೇವರೇ ಅಂತ
ದೇವರಿಗೆ ಬೈತಾ ಹೋಗ್ತಾಳೆ. ರಾಘವ್ಗೆ ರೋಸಿ ಕಾಲ್ ಮಾಡಿ, ಡಿಯರ್, ಪಾರ್ಟಿಗೆ ಯಾವ ಕಲರ್ ಸೂಟ್ ಹಾಕ್ತೀಯಾ ಎಂದು ಕೇಳ್ತಾಳೆ. ನನಗೆ ಮೂಡಿಲ್ಲ, ಐ ವಿಲ್ ನಾಟ್ ಕಮ್ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾನೆ. ರೋಸಿಗೆ ಕೋಪ ಬಂದು ವಿಕ್ಕಿಗೆ ಹೇಳ್ತಾಳೆ. ವಿಕ್ಕಿ ರಾಘವ್ಗೆ ಫೋರ್ಸ್ ಮಾಡಿ ಪಾರ್ಟಿಗೆ ಕರೀತಾನೆ. ಮನಸ್ಸಿಲ್ಲದೆ ರಾಘವ್ ರೆಡಿಯಾಗಿ ರೂಮಿಂದ ಹೊರಗೆ ಬಂದಾಗ ಅರುಂಧತಿಯವರು ರಾಘವ್ ಎಲ್ಲಿಗೆ ಎಂದು ಕೇಳ್ತಾರೆ. ಮಾಮ್, ಸಣ್ಣ ಪಾರ್ಟಿ ಇದೆ, ಫ್ರೆಂಡ್ಸ್ ಫೋರ್ಸ್ ಮಾಡ್ತಾ ಇದ್ದಾರೆ, ಸೊ ಹೋಗಿ ಬೇಗ ಬರ್ತೀನಿ ಅಂತ ಹೇಳ್ತಾನೆ. ಓಕೆ ಮೈ ಡಿಯರ್ ಪ್ರಿನ್ಸ್, ಟೇಕ್ ಕೇರ್ ಆಫ್ ಯು ಅಂತ ಮಗನ ಕೆನ್ನೆ ಸವರಿ ಕಳಿಸ್ತಾರೆ. ರಾಘವ್ ಕಾರ್ ಹತ್ತಿರ ಹೋದಾಗ ಆರ್ನ ಕಾರ್ ಡೋರ್ ಹತ್ತಿರ ಸ್ಟೈಲಾಗಿ ಫೋಸ್ ಕೊಡ್ತಾ ನಿಂತಿರ್ತಾಳೆ. ವಾಟ್ ಆರ್ ಯು ಡೂಯಿಂಗ್ ಎಂದು ಕೇಳ್ತಾನೆ ರಾಘವ್. ನಥಿಂಗ್ ಡಿಯರ್, ಐ ಆಮ್ ವೇಟಿಂಗ್ ಯು. ವಾಟ್ ಅಂತ ರಾಘವ್ ಶಾಕಿಂದ ಕೇಳ್ತಾನೆ. ನಾನು ಪಾರ್ಟಿಗೆ ಹೋಗ್ತಾ ಇದ್ದೀನಿ, ಆರ್ನ ದಾರಿ ಬಿಡು. ನಾನು ಪಾರ್ಟಿಗೆ ಬರ್ತೀನಿ, ಮನೆಯಲ್ಲಿ ನಾನು ಒಬ್ಬಳೇ ಏನು ಮಾಡಲಿ. ಆರ್ನ, ದಿಸ್ ಈಸ್ ಟೂ ಮಚ್, ಗೆಟ್ ಔಟ್ ಎಂದು ಆರ್ನನ ಪಕ್ಕಕ್ಕೆ ಸರಿಸಿ ಕಾರ್ ಲಾಕ್ ತೆಗೆದು ಡೋರ್ ತೆಗೆದು ಒಳಗೆ ಹೋಗ್ತಾನೆ. ಆರ್ನ ಮತ್ತೆ ಕಾರ್ ಹತ್ತಿರ ಬಂದಾಗ ಜೋರಾಗಿ ಡೋರ್ ಹಾಕಿ ಕಾರ್ ಸ್ಟಾರ್ಟ್ ಮಾಡಿ ಹೋಗಿ ಬಿಡ್ತಾನೆ ರಾಘವ್. ಆರ್ನ ಕೋಪದಲ್ಲಿ ಒಳಗೆ ಹೋಗ್ತಾಳೆ. ಇದನ್ನೆಲ್ಲ ಅಶೋಕ್ ಕುಮಾರ್ ನೋಡ್ತಾ ಇರ್ತಾರೆ. ಒಳಗೆ ಹೋಗಿ ಮಗಳಿಗೆ ಸಮಾಧಾನ ಮಾಡ್ತಾರೆ. ಮೈಥಿಲಿ ಮನೆ ಕೆಲಸ ಎಲ್ಲ ಮುಗಿಸಿ ಮಲಗಲು ಹೋಗ್ತಾ ಇರುವಾಗ ಪ್ರಿಯಾ ರೆಡಿಯಾಗಿ ಅಮ್ಮನಿಗೆ ತೋರಿಸೋಕೆ ಹೋಗ್ತಾ ಇರ್ತಾಳೆ. ಲೇ ಮೂಗಿ, ನೀನು ಇನ್ನೂ ಇಲ್ಲೇ ಇದ್ದೀಯೇನೆ, ಹಾಳಾದವಳೆ, ನಿನ್ನ ಕಣ್ಣು ಬಿದ್ದು ಏನಾದರೂ ಆಗಬೇಕು, ಆವಾಗಿದೆ ಕಣೆ ನಿಂಗೆ, ದರಿದ್ರದವಳು. ಮಮ್ಮಿ, ಮಮ್ಮಿ ಎಲ್ಲಿದ್ದೀಯಾ ಎಂದು ಕೂಗಿದಾಗ ದೇವಿ ಬರ್ತಾಳೆ. ಮಮ್ಮಿ, ಈ ಹಾಳಾದವಳ ಕಣ್ಣು ಬಿತ್ತು, ದೃಷ್ಟಿ ತೆಗಿ ಎಂದಾಗ ದೇವಿ ಮೈಥಿಲಿನ ಕಣ್ಣು ಅಗಲಿಸಿ ನೋಡ್ತಾ, ಗೂಬೆ ಕಣ್ಣು, ಮಾರಿ ಕಣ್ಣು, ಮೂಗಿ ಕಣ್ಣು, ದರಿದ್ರದವಳ ಕಣ್ಣು, ಪೀಡೆ ಕಣ್ಣು, ಬಿಕಾರಿ ಕಣ್ಣು ಅಂತ ದೃಷ್ಟಿ ತೆಗೆದು ತೂತು ಹೇಳಿ ಮುಖ ತಿರುಗಿಸಿ ಪ್ರಿಯಾನ ಕರ್ಕೊಂಡು ಹೋಗ್ತಾಳೆ. ಮೈಥಿಲಿ ಅಳ್ತಾ ರೂಮ್ಗೆ ಹೋಗ್ತಾಳೆ. ಧನ್ಯವಾದಗಳು. ಈ ಕತೆ ಹೇಗಿತ್ತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.